ಇವತ್ತಿನ ದಿವಸ ಎರೆಹುಳದ ಗೊಬ್ಬರವನ್ನು ಹೆಂಗೆ ತಯಾರು ಮಾಡ್ಕೋಬೇಕು ಅನ್ನೋದು ತಿಳ್ಕೊಳ್ಳೋದ್ರ ಸಲುವಾಗಿ ಸುರಚೋಟಕೊಪ್ಪದ ಬಸನಗೌಡರ ತೋಟಕ್ಕೆ ಬಂದೇವಿ. ಅದರ ಹೆಚ್ಚಿನ ಮಾಹಿತಿಯನ್ನು ನಾವು ಕೇಳೋಣ. ನಮಸ್ಕಾರ ಗೌಡ್ರ. ನಮಸ್ಕಾರ ಸರ್. ತಮ್ಮ ಪರಿಚಯ ಮಾಡಿಕೊಡ್ಬೇಕು. ನನ್ನ ಹೆಸರು ಬಸನಗೌಡ ನಿಂಗನಗೌಡ್ರ ಅಂತ ಹೇಳ್ರಿ. ಸುರಚೋಟಕೊಪ್ಪ ಗ್ರಾಮ. ನಾನು ಕಳೆದ 12 ವರ್ಷದಿಂದ ಎರೆಗೊಬ್ಬರ ತಯಾರಿಕೆ ಮಾಡ್ತಾ ಇದ್ದೀನಿ. ಕಳೆದ 12 ವರ್ಷದಿಂದನೂ ನನಗೆ ಎರೆಹುಳ ಗೊಬ್ಬರದ ಬಗ್ಗೆ ನನಗಿದ್ದಂಥ ಮಾಹಿತಿಯನ್ನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎರೆಗೊಬ್ಬರ ತಯಾರಿಕೆ ಮಾಡಿಕೊಂಡು ಅವರು ಬಳಕೆ ಮಾಡೋದ್ರಿಂದ ಅವರಿಗೆ ಖರ್ಚು ಕಡಿಮೆ ಆಗ್ತೈತಿ, ಆದಾಯನೂ ಹೆಚ್ಚಿಗೆ ಆಗುವಂಥ ಒಂದು ಇದು ಇದೆ. ಇದಕ್ಕೆ ಹೋಗ್ಬೇಕಿದ್ರೆ ನಮ್ಮ ಶ್ರಮ ಬೇಕು. ಅದಕ್ಕೆ ಶ್ರಮ ಏನಂತಂದ್ರೆ ಎಲ್ಲಿಂದನೂ ಕೊಂಡ್ಕೊಂಬಂದು ಹಾಕುವಂಥ ವಸ್ತು ಏನೂ ಇಲ್ಲ. ನಮ್ಮಲ್ಲಿರುವಂಥ ವಸ್ತುನ ಬಳಕೆ ಮಾಡಿಕೊಂಡು ನಾವು ಆ ಗೊಬ್ಬರವನ್ನು ತಯಾರು ಮಾಡ್ಕೋಬಹುದು. ಸರ್, ಸ್ಟಾರ್ಟಿಂಗಲ್ಲೇ ನಾನು ಒಂದು ಫಿಟ್ ಮಾಡ್ಕೊಂಡಿದ್ದೆ. ಅದನ್ನ ರೆಡಿ ಮಾಡಕತ್ತಿಂದ ನನಗೆ ಖುಷಿ ಅನಿಸ್ತು. ನಾನು ಅದನ್ನ ಮಾಡಬಹುದು. 3 ಫೂಟ್ ಅಗಲ, 1.5 ಫೂಟ್ ಆಳ, 10 ಫೂಟ್ ಉದ್ದ 4 ಗುಂಡಿ ಮಾಡಿದ್ದಾರೆ. ಅದಕ್ಕೂ ಉದ್ದನೂ ಮಾಡ್ಕೋಬಹುದು. ಅಗಲ ಆಳ ಅಷ್ಟೇ ಇರಬೇಕು, ಉದ್ದ ಬೇಕಾದಷ್ಟು ಉದ್ದನೂ ಮಾಡಬಹುದು. ಆಳ ಅಂದ್ರಲ್ಲ ಅದು ಅಷ್ಟೇ ಹಾಕಿರ್ಬೇಕ್ರಿ ಗೌಡ್ರು. ಅಂದ್ರೆ ಉದ್ದ ಬೇಕಾದಷ್ಟು ಇದ್ರೂ ನಡಿತೈತಿ. ಆಗಲ್ಲ 3 ಫೂಟ್ಗಿಂತ ಹೆಚ್ಚಿಗೆ ಯಾಕೆ ಇರಬಾರ್ದು ಅಂತಂದ್ರೆ ನಾವು ಅದ್ರೊಳಗೆ ಕೆಳಗಿಳಿದು ಕೆಲಸ ಮಾಡಂಗಿಲ್ಲ, ಕೈಲೇ ಮಾಡಬೇಕು. ಹಾಗಾಗಿ ನಾವು ಕೈಲೇ ತೆಗಿಲಿಕ್ಕೆ 3 ಫೂಟ್ ಆಗಲಿದ್ರಷ್ಟ ಅನುಕೂಲ ಆಗ್ತೈತಿ ಅನ್ನೋ ದೃಷ್ಟಿಯಿಂದ 3 ಫೂಟ್ ಆಗಲ್ಲ ಅಷ್ಟೇ ಇರಬೇಕು. ಆಳನು 1.5 ಫೂಟ್. ಯಾಕೆ ಅಂತಂದ್ರೆ 1.5 ಫೂಟ್ ಇದ್ರೆ ಕೈಲೇ ತೆಗಿಬಹುದು. ಅದಕ್ಕಿಂತ ಜಾಸ್ತಿ ಇತ್ತಂದ್ರೆ ಕೈಲಿಂದ ತೆಗಿಯಕ್ಕಾಗಿಲ್ಲ ಅನ್ನೋ ದೃಷ್ಟಿಯಿಂದ ಅದನ್ನ 1.5 ಫೂಟ್ ಆಳ ಅಷ್ಟೇ ಮಾಡಿದ್ದೆ. ಈಗ ಅದು ಎರೆ ತೊಟ್ಟಿ ಮಾಡಿರ್ತಾರಲ್ಲ, ಅದ್ರ ಮ್ಯಾಗ ನೆಳ್ಳದು ಏನಾದ್ರು ಬೇಕಾಕದನ್ರಿ? ನೆಳ್ಳು ಇರ್ಬೇಕು ಸರ್. ಅದು ಇಂಥದೇ ಇರ್ಬೇಕಂತಿಲ್ಲ. ಸ್ವಲ್ಪ ಹಂಗ ಹಾಕಿದಂಗೆ ಹಾಕಿ ಮ್ಯಾಲ ತೆಂಗಿನ ಗರಿ ಅದು ಹಾಕಿನೂ ಮಾಡ್ಬೋದು. ಇಲ್ಲ ಈಗ ತೋಟಗಾರಿಕೆ ಇಲಾಖೆಯಿಂದ ಅದಕ್ಕೆ ಸಪೋರ್ಟ್ ಇದೆ, ಅದನ್ನ ತಗೊಂಡು ಮಾಡ್ಬೋದು. ಆದ್ರೆ ಒಟ್ಟು ಅದನ್ನ ಮಾಡ್ಲಿಕ್ಕೆ ಮೇಲೆ ಒಂದು ಸ್ವಲ್ಪ ದೊಡ್ಡ ಪ್ರಮಾಣ ಮಾಡ್ಕೊಂಡು ಚಲೋ ಆಗ್ತೈತಿ. ಅವ್ರ ದೊಡ್ಡ ಪ್ರಮಾಣ ಮಾಡ್ಬೇಕಂತಂದ್ರೆ ಅದ್ರ ತಕ್ಕಂಗೆ ಅವ್ರ ಮನೆಗಳ ದನಗಳ ಸಂಖ್ಯೆ ಅದು ಜಾಸ್ತಿ ಇರ್ಬೇಕು. ಇದ್ರ ಮಾತ್ರ ನಮ್ಮ 14 ದನ ಅದಾವ ಸರ್. ನಮ್ಮ ಸ್ಟಾರ್ಟಿಂಗ್ ಮಾಡಿದಾಗ ಒಂದೇ ಆಕಳ ಇತ್ತು, ಅವಾಗ ಅದು ಒಂದೇ ಮಾಡ್ಕೊಂಡಿದ್ವಿ. ಆಮೇಲೆ ಅದರಿಂದ ನಮ್ಮ ಹೊಲಕ್ಕೆ ಹಾಕೊಂಡು ಆದಾಯ ಬರ್ಲಿಕ್ಕೆ ಚಲೋ ಆದಿಂದ ಒಂದೊಂದು ಹೆಚ್ಚು ಮಾಡ್ಕೊಂತ ಈಗ 14 ದನಗಳನ್ನ ಮಾಡ್ಕೊಂಡಿದ್ದೀವಿ. ಈಗ ಎರೆಹುಳದ ಗೊಬ್ಬರವನ್ನು ತಯಾರು ಮಾಡೋದನ್ನು ಸ್ವಲ್ಪ ನಮಗೆ ತಿಳಿಸ್ಕೊಡ್ಬೇಕ್ರಿ. ಆಯ್ತು ಸರ್, ಆಯ್ತು. ನನಗೆ ಗೊತ್ತಿದ್ದಿದ್ದನ್ನ ತಮಗೀಗ ತೋರಿಸ್ಕೊಡ್ತೇನೆ ರೀ. ನಾನು ಮಾಡೋದು ಈ ಹೊಸದಾಗಿ 2 ಗುಂಡಿ ತೊಟ್ಟಿ ರೆಡಿ ಮಾಡ್ಕೊಂಡ್ಮೇಲೆ ಅದಕ್ಕೆ ಮೊದಲನೇ ಪ್ರಿಪೇರ್ ಏನು ಅಂತಂದ್ರೆ ಕೊಳೆಯುವಂಥ ವಸ್ತುಗಳನ್ನು ಮೊದಲು ಕಲೆಕ್ಟ್ ಮಾಡಿ ಇಟ್ಕೋಬೇಕ್ರಿ. ಕಲೆಕ್ಟ್ ಅಂದ್ರೆ ಅವು ಏನೇನು ಬೇಕು ಅಂತ ಹೇಳಿದ್ರೆ ಇವತ್ತು ತಪ್ಪಲ ಇರ್ಬೋದು, ದನಗಳ ಸಗಣಿ ಇರ್ಬೋದು, ಆಮೇಲೆ ದನಗಳ ತಿಂದು ಬಿಟ್ಟಂಥ ವೇಸ್ಟ್ ಇರ್ಬೋದು. ಅವನ್ನೆಲ್ಲನೂ ಒಟ್ಟುಗೂಡಿಸಿ ಒಂದು ಮಡಿ ಥರ ಮಾಡ್ತೀವಿ ನಾವು. ಅದು ಏನೇನು ಅಂತಂದ್ರೆ ಇಲ್ಲಿ ಸೊಪ್ಪು ಇದೆ ಅಲ್ರಿ, ಇದ್ರಿ ಸೊಪ್ಪಿನ ಹಿಂಗೆ ಹಾಕ್ಕೊಂಡು ಆಮೇಲೆ ಅದ್ರ ಮೇಲೆ ತಪ್ಪಲ ಇದ್ರೆ ತಪ್ಪಲ ಹಾಕ್ಬೋದು. ಹಾಂ, ತಪ್ಪಲ ಹಾಕ್ತೀವಿ ರೀ. ತಪ್ಪಲ ಹಾಕಿ ಇದ್ರ ಮೇಲೆ ಸಗಣಿ ರಾಡಿ ಹಾಕ್ಬೇಕ್ರಿ. ಸಗಣಿ ರಾಡಿ ಹಾಕಿ 15ರಿಂದ 20 ದಿವಸ ಇದಕ್ಕೆ ನೀರು ಹೊಡಿತಾ ಇರ್ಬೇಕು. ಮ್ಯಾಗಿಂದ ನೀರು ಹೊಡಿತಾ ಇರಬೇಕು. ನೀರು ಅದನ್ನ ಯಾಕೆ ಇಲ್ಲಿ ಹೊರಗಡೆ ಆ ಪೀರಿಯಡ್ ಮುಗಿಸ್ಬೇಕಂತಂದ್ರೆ ಅದು ಕೊಳೆಯುವಂಥ ಟೈಮ್ನಾಗ ಹೀಟ್ ಆಗತ್ತೆ ರೀ, ಅದು ಕಾವು ಬರ್ತೈತಿ. ಅದು ಡೈರೆಕ್ಟ್ ಹಾಕಿದ್ರೆ ಹುಳ ಅಲ್ಲಿ ನಿಲ್ಲೋದಿಲ್ಲ, ಬೇರೆ ಕಡೆ ಹೋಗಿಬಿಡ್ತೈತೆ ಅದು. ಹಾಗಾಗಿ ಆ ಹೀಟ್ ಪೀರಿಯಡನ್ನು ಇಲ್ಲಿ ಹೊರಗಡೆ ಮುಗಿದಿಂದ ಅದಕ್ಕೆ ಹಾಕ್ಬೇಕ್ರಿ. ಅಂದ್ರೆ ಮಾತ್ರ ನಮ್ಗೆ ಗೊಬ್ಬರ ಬೇಗ ಆಗ್ಲಿಕ್ಕೆ ಅನುಕೂಲ ಆಗ್ತೈತಿ. ಹಾಕೋದ್ರಿ ಇದು. ಆಮೇಲೆ ಅದಕ್ಕೆ ತುಂಬಿದ ಮೇಲೂ ಇಲ್ಲಿ ಮತ್ತೊಂದು ಮಡಿ ರೆಡಿ ಇರ್ಬೇಕ್ರಿ. ಅಲ್ಲಿ ಗೊಬ್ಬರ ತೆಗೆದ್ವಿ ಅಂತಂದ್ರೆ ಇದು ರೆಡಿ ಇದ್ದಿದ್ದನ್ನ ಅದಕ್ಕೆ ಹಾಕಕ್ಕೆ ಅನುಕೂಲ ಮಾಡ್ಕೋಬೇಕ್ರಿ. ಅಂದ್ರೆ ಅದು ಕಂಟಿನ್ಯೂ ಆಗಿ ನಮ್ಗೆ ಅದು ಕಾರ್ಯಕ್ರಮ ನಡೀತೈತಿ. ಅದು 2 ಗುಂಡಿಗೆ ಅವರು ದಿವ್ಸಕ್ಕೆ ಒಂದು 10ರಿಂದ 15 ನಿಮಿಷ 10ರಿಂದ 15 ನಿಮಿಷ ಅವರು ಆ ಟೈಮನ್ನು ಬಳಕೆ ಮಾಡಿಕೊಂಡ್ರೆ ಅವರಿಗೆ ಸುಮಾರು 3 ತಿಂಗಳಲ್ಲಿ ಗೊಬ್ಬರ ರೆಡಿ ಆಗ್ತೈತಿ. ಒಂದೊಂದು ಗುಂಡಿ ಒಳಗೆ 3ರಿಂದ 3.5 ಕ್ವಿಂಟಲ್ ಗೊಬ್ಬರ ಬರ್ತೈತಿ. ಈಗ ಎಷ್ಟು 8 ಗುಂಡಿ ಮಾಡಿರಿ? ಹ್ಞೂ ರೀ ಸರ್. ಆಮೇಲೆ ಈಗ ಒಂದ್ ಕಡೆ ಗೊಬ್ಬರ ಬಂದ್ರೆ ಮತ್ತೊಂದ್ ಕಡೆ ಖಾಲಿ ಆಗ್ತಿರ್ತೈತಿ. ಆ ತರ ಶಿಫ್ಟ್ ಖಾಲಿ ಆದ್ರೆ ಆ ಕಡೆ ತುಂಬುದು. ಅಂದ್ರೆ ಈ ನಮ್ಮ ಸಿಗ್ತೈತಿ ನಿಮ್ಗೆ ಗೊಬ್ಬರ. ಈಗ 2 ಗುಂಡಿ ಅವ್ರದ್ದು ಹೇಳಿದೆ ನಾನು. ನಮ್ಮ ದನಗಳು ಜಾಸ್ತಿ ಅದಾವ್ರಿ, ಸುಮಾರು 14 ದನ ಅದಾವ. 14 ದನ ಇರೋದ್ರಿಂದ ನಮ್ಗೆ ದಿವ್ಸಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಬಳಸ್ತೀವಿ ಇದಕ್ಕೆ. ಈಗ ಮೊದಲು ಸ್ಟಾರ್ಟಿಂಗಲ್ಲಿ ಮಾತ್ರ 3 ತಿಂಗಳು ಬೇಕು ಗೊಬ್ಬರ ತಯಾರಾಗ್ಬೇಕಾದ್ರೆ. ಆಮೇಲೆ ನಂತರ ಅದ್ರಾಗ ಹುಳುಗಳ ಸಂಖ್ಯೆ ಜಾಸ್ತಿ ಆತಂತಂದ್ರೆ ಬೇಗ 1.5 ತಿಂಗಳ 2 ತಿಂಗಳಿಗೆ ಗೊಬ್ಬರ ತೆಗಿಬೋದು ಅದ್ರಾಗ. ಹಾಂ, ನಮ್ಮಲ್ಲೇ ಬೆಳಿತೀವಿ ಸರ್. ಇದನ್ನ ಏನಂತಂದ್ರೆ ಹುಲಿವಾರದ ಬೌಂಡ್ರಿಗೆ ಹಾಕೊಂಡಿದ್ವಿ. ಹೊಲಕ್ಕೆ ಬೇಲಿನೂ ಆಯ್ತು,
ನಂತರ ಅದು ನಮ್ಮ ಗೊಬ್ಬರಕ್ಕೂ ಉಪಯೋಗ ಆಗ್ತೈತಿ. ಇದು ಗೊಬ್ಬರ ಗಿಡ ಮಾತ್ರ ಬೇಗ ಬೇಗ ಬೆಳೆಯುವಂಥ ಬೆಳೆ ರೀ ಇದು. ಇದು ಹಚ್ಚಿದ ತಕ್ಷಣ ಒಂದು 3 ತಿಂಗಳು ಅಂದರೆ ಕಡ್ಕೋಬೋದು, ಆ ಥರ ಬರ್ತೈತಿ. ಈಗ ಮೊದಲೇ ಪದರ ಒಣ ಸೊಪ್ಪನ್ನು ಹಾಕಿದ್ರಿ, ಎರಡನೇ ಪದರ ಏನೈತಿ ಇದು ಹಸಿ ಸೊಪ್ಪನ್ನು ಹಾಕಿದ್ರಿ, ಹಸಿ ಸೊಪ್ಪು ಹಾಕಿದ್ದೀವಿ. ಮತ್ತೆ ಮೂರನೇ ಪದರ ಏನು ಹಾಕ್ಬೇಕ್ರಿ? ಇದಕ್ಕೆ ಸಗಣಿ ರಾಡಿ ಹಾಕೋದ್ರಿ. ಸಗಣಿ ರಾಡಿನ ಎದಕ್ಕೆ ಬೇಕು ಅಂತಂದ್ರೆ ಈ ತಳಗಿನ ವಸ್ತು ಎಲ್ಲ ಕೊಳಿಲಿಕ್ಕೆ ಸಹಾಯ ಮಾಡ್ತೈತಿ ರೀ. ಅದು ಬೇಗ ಕೊಳಿತೈತಿ ರೀ ಅದು ಸಗಣಿ ರಾಡಿ ಹಾಕೋದ್ರಿಂದ. ಇದು ಈ ಗೊಬ್ಬರ ಗಿಡ ಹಾಕಿದ್ರಲ್ರಿ, ಗೊಬ್ಬರ ಸೊಪ್ಪ, ಇದು ಕೆಲವೊಂದು ರೈತರಿಗೆ ಇದು ಸಿಗದೇ ಇದ್ರೆ ಬೇರೆ ಸೊಪ್ಪನ್ನು ಏನಾದ್ರು ಹಾಕ್ಬೋದ್ರಿ? ಒಂದು ಇದಕ್ಕೆ ಕೊಳೆಯುವಂಥ ವಸ್ತುನ ಎಲ್ಲಾನು ಬಳಸ್ಬೋದ್ರಿ. ತಪ್ಪಲದೊಳಗೆ ಯಾವ್ಯಾವ್ದನ್ನ ಹಾಕಬಾರ್ದು ಅಂತಂದ್ರೆ, ಒಂದು ಬೇವಿಂದ ಹಾಕಿದ್ರೆ ಸ್ವಲ್ಪ ವಿಷ ಆಗತ್ತೆ, ಅದನ್ನ ಹಾಕಬಾರ್ದು. ಆಮೇಲೆ ಮತ್ತೊಂದು ತಪ್ಪಲ ಏನಂತಂದ್ರೆ ಇದು ಬರ್ತೈತಿಲ್ರಿ, ಹುಲ್ಗದ್ದು ಹಾಕ್ಬೋದ್ರಿ. ಹುಲ್ಗದ್ದು ಹಾಕ್ಬೋದು. ಈ ಪಾರ್ಥೇನಿಯಂ ಏನಂತಾರೆ ಕಾಂಗ್ರೆಸ್ ಕಸ, ಆ ಕಸ ಹಾಕ್ಬಾರ್ದು ರೀ ಜಾಸ್ತಿ. ಹಾಕೋದಾದ್ರೂ ಯಾವಾಗ ಹಾಕ್ಬೇಕಂತಂದ್ರೆ ಅದು ಇನ್ನೂ ಬೀಜ ಆಗೋದಕ್ಕಿಂತ ಮೊದಲು ಹಾಕ್ಬೇಕ್ರಿ. ಎಳೆ ಬಿದ್ದಾಗ ಹಾಕ್ಬೋದ್ರಿ, ಕೊಳಿತೈತ್ರಿ ಅದು. ಇಲ್ಲ ಬೀಜ ಆಗಿಂದ ಹಾಕಿದ್ರೆ ಮಾತ್ರ ಮತ್ತೆ ಬೀಜ ಸ್ಪ್ರೆಡ್ ಆಗೋ ಸಮಸ್ಯೆ ಇರ್ತೈತಿ, ಹಂಗಾಗಿ ಅದನ್ನ ಹಾಕ್ಬಾರ್ದು. ತಪ್ಪಲದೊಳಗೆ ಸೀಮಿತ ಅಂಗಡಿ ಹಾಕ್ಬೋದ್ರಿ, ಸೂಬಾಬಲ್ ಹಾಕ್ಬೋದು. ಆಮೇಲೆ ದನಗಳಿಗೆ ಹಸೆ ಮೇವು ಅಂತ ತರ್ತಾರಲ್ರಿ, ಆ ದನಗಳು ತಿಂದ್ಬಿಟ್ಟಿದ್ ಕಚ್ಚಾ ವಸ್ತು ಹಾಕ್ಬೋದು. ಕೊಳೆಯುವಂತ ವಸ್ತು ಎಲ್ಲಾನು ಹಾಕ್ಬೋದ್ರಿ. ಈಗ ದಪ್ಪ ದಂಟ ಹಾಕ್ತಿರಲ್ರಿ ಗೌಡ್ರ, ಈಗ ತಪ್ಪಲ ಜೊತೆ ಒಂದು ಏನೋ ದಪ್ಪ ದಂಟ ಅದು ಅಂತ ಹೇಳಿರಿ, ಅದೇನಾದ್ರೂ ಕಳಿ ಚಾನ್ಸ್ ಐತ್ರಿ ಅದು? ಇದೇನು ಕೊಳೆಯಂಗಿಲ್ರಿ. ಇದು ಸ್ವಲ್ಪ ಇಲ್ಲಿ ಸಣ್ಣ ಎಳೆ ಹೋಯ್ತಲ್ಲ, ಇದೆಲ್ಲ ಕೊಳತ್ ಬಿಡ್ತೈತ್ರಿ. ಇಂಥ ತೆಗೆದು ಹೊಕ್ಕೊಂಡ್ಬಿಡುದ್ರಿ ಯಾವಾಗ. ಇಲ್ಲ ನಮ್ಗೆ ಟೈಮ್ ಐತಿ ಅಂತಂದ್ರೆ ಮೊದ್ಲ ಅದನ್ನ ತೆಗೆದು ಹಾಕ್ಬೋದು ನಾವು. ಅದನ್ನ ತೆಗೆದು ಹಾಕಿದ್ರೆ ಇನ್ನೂ ಚಲೋ. ಆಮೇಲೆ ಇಲ್ಲಿಗೆ ಈ ಹಸಿರು ಇರುವಂಥದ್ದು ಇದೆಲ್ಲ ಕೊಳಿತೈತ್ರಿ. ಒಂದು ಸ್ವಲ್ಪ ಇದು ಆಗಿತ್ತಂದ್ರೆ ಅದು ಕೊಳ್ತಿರಂಗಿಲ್ಲ, ತೆಗಿಬೇಕಷ್ಟೇ. ಇದೆಲ್ಲ ಕೊಳಿತೈತ್ರಿ. ಇದು ಗೊಬ್ಬರ ತಪ್ಪಲ ಸೊಪ್ಪಿ ಆತ್ರಿ. ಈಗ ಆಮೇಲೆ ನಮ್ಮ ಹೊಲ್ದಾಗ ಬೆಳೆದಂಥ ಕಸ ಯಾವುದೇ ಇರ್ಬೋದು ರೀ, ಕಳೆ ಅದು, ಅದನ್ನ ಹಾಕ್ಬೋದು. ಎಲ್ಲಾನು ಹಾಕ್ಬೋದು ರೀ. ವೇಸ್ಟ್ ಅಂತಂದ್ರೆ ಮನ್ಯಾಗ ಅವ್ರ ತರಕಾರಿ ಹೆಚ್ಚಿದ ವೇಸ್ಟ್ ಸಮೇತ ಹಾಕ್ಬೋದು ಅದಕ್ಕೆ. ಅದು ಉಳ್ಳಾಗಡ್ಡಿ ಇರ್ಬೋದು, ಕ್ಯಾಬೇಜ್ ಇರ್ಬೋದು, ಯಾವ್ದ್ರದ್ದು ಇದು ಇದ್ರೂ ಹಾಕ್ಬೋದು. ಬೇಗ ಕೊಳಿತೈತ್ರಿ. ಇದು ಕೊಳೆಯುವಂಥ ಅದಕ್ಕೆ ನೀರಿನ ಅಂಶ ಜಾಸ್ತಿ ಇರ್ತೈತಿ, ಹಿಂಗಾಗಿ ಬೇಗ ಕೊಳಿತೈತಿ. ಸರ್ ಒಟ್ಟಾರೆ ಇದನ್ನ ಹೇಳ್ಬೇಕಂತಂದ್ರೆ ಭಾಳಷ್ಟು ಜನಕ್ಕೆ ಇದು ಆಗ್ತೈತ್ರಿ. ನಾವು ಹಸಿರು ತಪ್ಪಲಾನ ಬೇಕು ಅಥವಾ ಪ್ರಮಾಣ ಸಗಣಿನ ಬೇಕಂತ ಹೇಳಿದ್ರೆ ಎಲ್ಲರ ಕಡೆನೂ ಅದು ವ್ಯವಸ್ಥೆ ಆಗ್ಲಿಕ್ಕಿಲ್ರಿ. ಈಗ ನನ್ನ ಕಡೆ ತಪ್ಪಲಾನು ಇದೆ, ಕಳೆ ಕಸನೂ ಇದೆ, ದಂದ ಕಳೆ ಕಸನೂ ಇದೆ, ಎಲ್ಲಾನು ಹಾಕಿ ಮಾಡ್ಬೋದು. ಕೆಲವೊಬ್ರ ಕಡೆ ಅವ್ರ ಕಡೆ ತಪ್ಪಲಾನ ಇಲ್ಲ ಅಂದ್ರೂ ಕೂಡ ಅವರ ಮನೆಯಲ್ಲಿದ್ದಂಥ ಇವು ಬಣವಿ ಮುಂದಿನ ಕಸ ಆಗಲಿ, ಆಮೇಲೆ ಈ ಒಣ ಮೇವು ಇರ್ಬೋದು, ಕಟ್ಟಿಗೆ ಬಣವಿ ಬಿಡ್ದಾಗ ಪುಡಿ ಉಳಿದೈತಲ್ಲ, ಅದು ವೇಸ್ಟ್, ಅದನ್ನು ಕೂಡ ಇದಕ್ಕೆ ಹಾಕ್ಬೋದು. ಹಾಕಿ ಅದ್ರ ಮೇಲೆ ಸಗಣಿ ರಾಡಿ ಹಾಕಿ ದಿವಸ ನೀರು ಹೊಡಿತಾ ಇರಬೇಕು. ಒಟ್ಟಾರೆ ಇದಕ್ಕೆ ಎಷ್ಟು ಅಂತಂದ್ರೆ ಒಂದು 75% ಕಚ್ಚಾ ವಸ್ತು, ಅದು ಕೊಳಿಲಿಕ್ಕೆ ಒಂದು 25% ಸಗಣಿ ಆದ್ರೆ ಸಾಕು. ಅಷ್ಟು ಹಾಕ್ಕೊಂಡು ಅದಕ್ಕೆ 15ರಿಂದ 20 ದಿವಸ ನೀರು ಹೊಡಿತಾ ಹೋದ್ರೆ ಅದು 15ರಿಂದ 20 ದಿವಸದೊಳಗೆ ರೆಡಿ ಫುಡ್ ಆಗ್ತೈತೆ. ಅದಕ್ಕೆ ಅದು ರೆಡಿ ಆಹಾರ ಆಯಿತು ಅಂತಂದ್ರೆ ನಾವು ಗೊಬ್ಬರ ತೆಗೆದಂಥ ಟೈಮ್ನಾಗ ಇದನ್ನ ಡೈರೆಕ್ಟ್ ಅದಕ್ಕೆ ತುಂಬಿಕೊಂಡು ಮತ್ತು ಹುಳ ಬಿಟ್ಟು ಡೈರೆಕ್ಟ್ ಹಾಕಿಬಿಟ್ರೆ ಇದು ಆಗ್ಬಿಡುತ್ತೆ, ಬೇಗ ಜಲ್ದಿ ನಮಗೆ ಗೊಬ್ಬರ ಸಿಗ್ತೈತಿ. ಈ ನೋಡ್ರಿ, ನಾನು ಇದು ಗುಂಡಿಗೆ ಹಾಕೋದಕ್ಕಿಂತ ಪೂರ್ವದಲ್ಲಿ ಮಾಡ್ಕೊಂಡಂಥ ಸಿದ್ಧತೆ ಏನು ಅಂತಂದ್ರೆ ಒಣ ಸೊಪ್ಪಿರಿ, ವೇಸ್ಟ್ ದನ ತಿಂದು ಬಿಟ್ಟಿದ್ದು ವೇಸ್ಟ್ ಸೊಪ್ಪಿ ಹಾಕಿದ್ದೀನಿ. ಆಮೇಲೆ ಅದ್ರ ಮೇಲೆ ಗೊಬ್ಬರ ತಪ್ಪಲ ಹಾಕಿದ್ದೀನಿ. ಮತ್ತೇನಂತಂದ್ರೆ ಇಲ್ಲಿ ನಮ್ಮ ಹೊಲದೊಳಗೆ ಬೆಳೆದಂಥ ಕಸ ಕಡ್ಡಿ ಎಲ್ಲ ಕಿತ್ತಿದ್ರ ಮೇಲೆ ತಂದು ಹಾಕಿದ್ದೀನಿ. ಆಮೇಲೆ ಅದ್ರ ಮೇಲೆ ಇದು ಸಗಣಿ ರಾಡಿ ರೆಡಿ ಮಾಡ್ಕೊಂಡಿದ್ದೀನಿ ರೀ. ಇದನ್ನ ರಾಡಿ ಮಾಡಿ ಇದನ್ನು ಕೊಳಿಬೇಕು ಅಂತಂದ್ರೆ ಹಿಂಗೆ ಒಂದೇ ಕಡೆ ಬಂದು ಸುರಿದ್ರೆ ಕೊಳೆಯಂಗಿಲ್ಲ ರೀ. ಅದನ್ನು ಈ ಥರ ಹಾಕಿಬಿಡುದ್ರಿ ಮೇಲೆಲ್ಲ. ಅದು ಬೇಗ ಕೊಳಿತೈತಿ ರೀ. ಅದು ಸುರಿ ಬಿಡುದ್ರಿ. ಅದ್ರ ಮೇಲೆ ಸುರಿ ಇದಕ್ಕೆ ಬ್ಯಾಸಿಗೆ ಟೈಮ್ ಆದ್ರೆ ದಿವಸ ನೀರು ಹೊಡಿಬೇಕ್ರಿ. ಮಳೆಗೆಲ್ಲಾಗ ಆದ್ರೆ ನೋಡ್ಕೊಂಡು ಹೊಡಿಬೇಕ್ರಿ. ಮಳೆ ಆಗಿತ್ತು ಅಂತಂದ್ರೆ ಹೊಡಿದೇನು ಅವಶ್ಯಕತೆ ಇಲ್ಲ. ಮಳೆ ಆಗಿಲ್ಲ, ತೀರಾ ಬಿಸಿಲು ಐತೆ ಅಂತಂದ್ರೆ ಮೇಲೆ ನೀರು ಹೊಡಿಬೇಕು. ಈಗ ಈ ಸಗಣಿ ಗೊಬ್ಬರ ಹಾಕಿದ್ರಲ್ರಿ ಗೌಡ್ರ, ಇದ್ರ ಮ್ಯಾಗ ಏನಾದ್ರು ಮತ್ತೆ ಸೊಪ್ಪಿ ಹಾಕೋತ ಇರ್ಬೇಕನ್ರಿ? ಇದ್ರ ಮೇಲೆ ಮತ್ತೆ ಹಾಕೋದು ಬೇಡ್ರಿ. ಇದು ಯಾಕಂತಂದ್ರೆ ಇದು ಒಮ್ಮೆ ರೆಡಿ ಮಾಡ್ಕೊಂಡ್ಬಿಟ್ಟಿವಿ. ಇದಕ್ಕೆ ದಿವಸ ನೀರು ಹೊಡ್ಕೊಂತ ಒಂದು 15ರಿಂದ 20 ದಿವಸ ಹೊಡೆದಾಗ ಒಂದು ಗುಂಡಿಗೆ ತುಂಬಲಿಕ್ಕೆ ಇದ್ರೊಳಗೆ ಇದು ಬರ್ತೈತಿ. ಆಮೇಲೆ ಮತ್ತೆ ನೀವು ಮಾಡಬೇಕು ಅಂತಂದ್ರೆ ಅದನ್ನು ಸಪ್ರೇಟಾಗಿ ಮಾಡ್ಕೊಂಡ್ರೆ
ಮತ್ತೊಂದು ಗುಂಡಿಗೆ ಹಾಕ್ಲಿಕ್ಕೆ ರೆಡಿ ಆಗ್ತೈತಿ. ದಿನ ಇದ್ರ ಮೇಲೆ ಹಾಕೋದು ಬೇಡ. ಅಂದ್ರೆ ದಿನ ಇದ್ರ ಮ್ಯಾಗ ಹಾಕಿದ್ರೆ ಏನಾಗ್ತೈತಿ, ತಳಗಿನ ಇಲ್ರಿ, ತಳಗಿಂದ ಹಂಗೆ ಇರ್ತೈತಿ. ಮ್ಯಾಲಿಂದ ನೀರು ಸಿಂಪಡಿಸ್ಕೊಂತ ಹೋಗ್ತೀವಿ ನಾವು, ಅದು ಸರಿ ಕೊಳೆಯಂಗಿಲ್ಲ. ಹಂಗಾಗಿ ಅದನ್ನ ಬೇರೆನ ಮಾಡ್ಕೋಬೇಕು. ಆಯ್ತು. ಗೊಬ್ಬರ ಮಾಡುವ ಪೂರ್ವದಲ್ಲಿ ಏನು ರೆಡಿ ಮಾಡ್ಕೋಬೇಕಂತ ತಿಳ್ಕೊಂಡು ಹೇಳಿದೆ ನಾ ಇಲ್ಲಿವರೆಗೆ. ಆಮೇಲೆ ಅದು ರೆಡಿ ಮಾಡೋದಾತು. ಈಗ ನಾವು ಹುಳ ಬಿಡಬೇಕಪ್ಪ ಇವತ್ತು ಗುಂಡಿಗೆ ಅಂತಂದಾಗ ಇದೆಲ್ಲ ರೆಡಿ ಇದ್ದಿದ್ದಿದೆ ರೀ. ಇದು 15ರಿಂದ 20 ದಿವಸ ಕಳ್ತಿದ್ದಿದೆ. ಇದನ್ನು ಮಾತ್ರ ಹಾಕಿದ್ರೆ ಇವತ್ತೇ ನಾವು ಹುಳಗಳನ್ನು ಅದ್ರೊಳಗೆ ಬಿಡ್ಬೋದು. ಮುಂಚೆ ತೊಟ್ಟಿ ಒಳಗಿನೆಲ್ಲ ಹುಳ ಖಾಲಿ ಮಾಡಿರ್ತಾರನ್ರಿ? ಅಂದ್ರೆ ಹೊಸದಾಗಿ ಮಾಡೋರಿದ್ರೆ ಖಾಲಿ ಮಾಡೋದು ಇರಂಗಿಲ್ಲ ರೀ, ಅದ್ರಾಗೆ ಇರ್ತಾವೆ ವರ್ಮ್ಸ್. ಈಗ ಹೊಸದಾಗಿ ಬಿಡೋರು ಇದ್ರು ಅಂತಂದ್ರೆ ಇದನ್ನೊಂದು ಅರ್ಧ ಫೂಟ್ನಷ್ಟು ಹಾಕೋದ್ರಿ ಗುಂಡಿ ಒಳಗೆ. ಅರ್ಧ ಫೂಟ್ ಹಾಕಿ ಅದ್ರೊಳಗೆ ವರ್ಮ್ಸ್ ಬಿಡ್ಬೇಕು. ಆಮೇಲೆ ನಂತರ ಮತ್ತೊಂದು ವಾರ ಬಿಟ್ಟು ಮತ್ತೊಂದ್ಸಲ ಒಂದು ಅರ್ಧ ಫೂಟ್ ಹಾಕೋಬಹುದು ನೋಡ್ರಿ. ಈಗ ಸ್ಟಾರ್ಟಿಂಗಲ್ಲೇ ನಾವು ಗುಂಡಿಗೆ ಹುಳ ಬಿಡಬೇಕಾಗಿರ್ತೈತಿ. ಆ ಟೈಮಲ್ಲಿ ಭಾಳಷ್ಟು ಜನ ಏನು ಮಾಡ್ತಾರೆ, 1.5 ಫೂಟಿನ ಗುಂಡಿ ಇರ್ತೈತಿ, ಪೂರ್ತಿ ತುಂಬಿ ವರ್ಮ್ಸ್ ಬಿಡ್ತಾರೆ. ಅದು ತಪ್ಪು ರೀ. ಪೂರ್ತಿ ತುಂಬಾರ್ದು. ಅದನ್ನ ಪೂರ್ತಿ ಯಾಕೆ ತುಂಬಾರ್ದು ಅಂತಂದ್ರೆ ನಾವು ದಿವಸ ನೀರು ಹೊಡಿಬೇಕ್ರಿ ಅವು ಎರೆಹುಳು ಗುಂಡಿಗೆ. ನಾವು ಹೊಡೆದಂಥ ನೀರು 1 ಇಂಚು 2 ಇಂಚು ಅಷ್ಟೇ ನೀರು ತೊಯ್ತೈತೆ, ಅದು ತಳಗೆ ತೊಯ್ದಿಲ್ಲ. ಹಾಗಾಗಿ ನಾವು ಅರ್ಧ ಫೂಟ್ನ ಇದು ಮಾಡಿದ್ರಿ ಅಂತಂದ್ರೆ ನಾವು ಡೈಲಿ ನೀರು ಹೊಡೆದಿದ್ದು ಅದು ತೇವಾಂಶ ಸರಿ ಕೂಡ್ಕೊಂತೈತಿ. ಹಾಗಾಗಿ ಅದು ಅರ್ಧ ಫೂಟ್ ಗೊಬ್ಬರ ಆಗೈತೆ ಅಂತ ಗೊತ್ತಾದಾಗನ ಮ್ಯಾಲೆ ಮತ್ತೆ ಅರ್ಧ ಫೂಟ್ ಈ ರೆಡಿ ಆದ ಗೊಬ್ಬರನ ಹಾಕ್ಕೋಬೇಕು. ಇದು 15ರಿಂದ 20 ದಿವಸ ಕೊಳಿಸಿದ್ದೈತ್ರಿ ಇದು. ಈಗ ಸದ್ಯ ನಾವು ಇದು ಹುಳಗಳನ್ನು ಬಿಡುವಂಥ ತೊಟ್ಟಿಗೆ ಇದನ್ನ ಹಾಕ್ಲಿಕ್ಕೆ ರೆಡಿ ಇದೆ ರೀ ಇದು. ಈ ಬುಟ್ಟಿನ ತುಂಬ್ಕೊಂಬಂದು ಬುಟ್ಟಿನ ಹಿಂಗೆ ಒಗ್ಯಂಗಿಲ್ಲ ರೀ. ಇದಕ್ಕೆ ಯಾವಾಗಿದ್ರು ಇದು ಹಾಕ್ಬೇಕಿದ್ರೆ ಈ ಕೈಲೇನೆ ಹಾಕ್ಬೇಕು ಹಿಂಗೆ ಮಾಡಿ. ಈಗ ಒಂದು ತೊಟ್ಟಿಗೆ ಸುಮಾರಾಗಿ 1 kg ಎಷ್ಟು ಹುಳ ಬಿಡಬಹುದು? 1 kg ಬಿಡ್ಬೇಕ್ರಿ. ಅದಕ್ಕೆ 1 kg ಅದಾವ್ರಿ ಈಗ. ಇವು ಅದು ಒಂದು ಬುಟ್ಟಿ ತುಂಬಾ ಆದ್ರೆ 1 kgಕ್ಕಿಂತ ಜಾಸ್ತಿ ಹುಳ ಆಗ್ತಾವಲ್ರಿ? ಜಾಸ್ತಿ ಆಗ್ತಾವ್ರಿ. ಬರೀ ಹುಳ ಅಷ್ಟೇ. ಅದ್ರೊಳಗೆ ಕಚ್ಚಾ ವಸ್ತು ಅದು ಇರೋದ್ರಿಂದ 1 kg ಐತಿ. ಬರೀ ವರ್ಮ್ಸ್ ತಗೊಂಡು ಇದು ಮಾಡಿದ್ರೆ ಅದು ಸುಮಾರು ಒಂದು 4ರಿಂದ 5 kg ಹಿಡಿತೈತಿ. ಇದ್ರೊಳಗೆ ಕಚ್ಚಾ ವಸ್ತು ಇದೀರಿ, ಹಾಗಾಗಿ ಜಾಸ್ತಿ ಇದೆ. ಆಯ್ತು. ಈಗ ತೊಟ್ಟಿಗೆ ಬಿಡೋದನ್ನ ತೋರಿಸ್ರಿ. ಈಗ ಹುಳ ಬಿಟ್ರಲ್ರಿ ಗೌಡ್ರ, ಅಷ್ಟು ದಿವಸಕ್ಕೆ ಗೊಬ್ಬರ ರೆಡಿ ಆಗ್ತದ್ರಿ? ಅಂದ್ರೆ ಇದು ಒಂದು 15ರಿಂದ 20 ದಿವಸ ಬೇಕ್ರಿ. ಇದು ಅರ್ಧ ಫೂಟ್ನಂತ ರೆಡಿ ಆಗ್ಬೇಕು ಅಂತಂದ್ರೆ ಆಮೇಲೆ ಮತ್ತೆ ಅರ್ಧ ಫೂಟ್ ನಾವು ಕಚ್ಚಾ ವಸ್ತುನ ಅರ್ಧ ಫೂಟ್ ಹಾಕ್ಬೇಕು. ಆಮೇಲೆ ಅದು ಮತ್ತೆ ಆಗ್ಲಿಕ್ಕೆ ಮತ್ತೊಂದು 2 ವಾರ ಬೇಕು. ನಂತರ ತುಂಬೋದು. ಇಲ್ಲ ಅವ್ರಿಗೆ ಅದ್ರ ಒಳಗಾಗಿ ಅದ್ರ ಗೊಬ್ಬರ ತೆಗಿಬೇಕಂದ್ರೂ ತೆಗಿಬಹುದು. ಸುಮಾರು ಒಟ್ಟಾರೆ ಈ ಪಿಡ್ಸದಂದು ಗೊಬ್ಬರ ತಯಾರಾಗಬೇಕಾದ್ರ ಅಂದಾಜು 90ರಿಂದ 95 ದಿವಸ ಬೇಕು. 3 ತಿಂಗಳು. ಆಮೇಲೆ ಹುಳುಗಳಿಗೆ ಈ ಪದರ ಹಾಕ್ತಿರಲ್ಲ, ಅದ್ರದ್ದು ಹಂಗ ಹಾಕೋದ್ರಿಂದ ಹುಳುಗಳ ಸಂಖ್ಯೆನೂ ಜಾಸ್ತಿ ಆಗ್ಬೋದಲ್ರಿ? ಹುಳುಗಳ ಸಂಖ್ಯೆ ಜಾಸ್ತಿ ಆಗ್ತೈತ್ರಿ. ಯಾಕಂದ್ರೆ ಅದು ಒಮ್ಮೆಗೆ ತುಂಬಿದಾಗ ಕಾವು ಆಗ್ತೈತ್ರಿ. ಈಗ ಅರ್ಧ ಫೂಟ್ ಹಾಕಿದಾಗ ಏನು ಕಾವು ಆಗುದಿಲ್ರಿ. ಅದು ಒಂದು ಗೊಬ್ಬರ ಕುಣಿದಿಂದ ನಿಮ್ಗೆ ಎಷ್ಟು ಗೊಬ್ಬರ ಸಿಗ್ಬೋದ್ರಿ? 2.5ರಿಂದ 3 ಕ್ವಿಂಟಲ್ ಸಿಗ್ತದೆ ಸರ್. 3 ಕ್ವಿಂಟಲ್ ಸಿಗ್ತೈತಿ. ಅದು ಸ್ಟಾರ್ಟಿಂಗಲ್ಲಿ ಮಾತ್ರ 3 ತಿಂಗಳ ಬೇಕು. ಆಮೇಲೆ ನಂತರ 1.5 ತಿಂಗಳ 2 ತಿಂಗಳಿಗೊಮ್ಮೆ ತಗೋಬಹುದು. ಅದು ಯಾಕೆ ಬೇಗ ಬರ್ತೈತಿ ಅಂತಂದ್ರೆ ನೀವು 1 kg ವರ್ಮ್ಸ್ ಬಿಟ್ಟಿರ್ತೀರಿ, 3 ತಿಂಗಳ ಹೋಗಿರ್ತೈತಿ. ಆಮೇಲೆ 5ರಿಂದ 8 kg ವರ್ಮ್ಸ್ ಆಗಿರ್ತೈತಿ ನೀವು ಸರಿಯಾಗಿ ಮೇಂಟೈನ್ ಮಾಡಿದ್ರೆ. ಅದು ಹುಳುಗಳ ಸಂಖ್ಯೆ ಜಾಸ್ತಿ ಆದಾಗ ಮಾತ್ರ ಬೇಗ ಬೇಗ ಗೊಬ್ಬರ ಆಗ್ತೈತಿ.
ಈಗ ಗೊಬ್ಬರ ರೆಡಿ ಆಕತ್ತಲ್ರಿ ಗೌಡ್ರ, ಗೊಬ್ಬರ ರೆಡಿ ಆದಿಂದ ಹುಳುಗಳನ್ನ ಬೇರೆ ಮಾಡಬಹುದು ಹೆಂಗ, ಮತ್ತೆ ಗೊಬ್ಬರವನ್ನ ಸೋಸಿ ಬೇರೆ ಮಾಡೋದು ವಿಧಾನವನ್ನ ಒಂದ್ ಸ್ವಲ್ಪ ಹೇಳ್ಕೊಡ್ರಿ ನಮಗ. ಸರ್ ಇದು ಸರಳ ವಿಧಾನ ಇದೆ. ಹೆಂಗಂತಂದ್ರೆ ಪೂರ್ತಿ ಗೊಬ್ಬರ ಬಂದೈತೆ ಅಂತ ಗೊತ್ತಾಯ್ತು ಅಂತಂದ್ರೆ ಈ ಒಂದು ಗುಂಡಿ ಇರ್ತೈತಿ, ಅರ್ಧ ಭಾಗದ ಗೊಬ್ಬರನ ಆ ಕಡೆ ಹಾಕೊಳ್ಳೋದು, ಅರ್ಧ ಭಾಗದ ಗೊಬ್ಬರ ಈ ಕಡೆ ಹಾಕೊಳ್ಳೋದು. ಎಲ್ಲ ಪೂರ್ತಿ ಸರ್ಸ್ಕೊಂಡು ಒಳಗೆ ಜಾಗ ಮಾಡ್ಕೋಬೇಕು. ಜಾಗ ಮಾಡ್ಕೊಂಡು ಇದು ರೆಡಿ ಇದ್ದಂತ ಇದು ಏನಿರ್ತೈತಿಲ್ಲ, ಇದು 15ರಿಂದ 20 ದಿವಸ ಕಷ್ಟ ವಸ್ತು, ಇದನ್ನ ಸೆಂಟ್ರ್ ಒಳಗೆ ಹಾಕಿ ಒಂದು ಸ್ವಲ್ಪ ಸಗಣಿ ರಾಡಿ ಹಾಕಿಬಿಟ್ರೆ ಸಾಕು. ಆ ಕಡೆ ಈ ಕಡೆ ಇದ್ದಿದ್ದು ವರ್ಮ್ಸ್ ಎಲ್ಲ ಅದಕ್ಕೆ ಬರ್ತಾವೆ ನಡುವೆ. ಅವಾಗ ಮಾತ್ರ ಒಂದು ವಾರ ಬಿಟ್ಟು ಈ ಗೊಬ್ಬರ ತಗೋಬೇಕು. ಅವಾಗ ಒಂದು ವಾರ ದಿನ ಆ ಕಡೆ ಈ ಕಡೆ ಏರ್ ಹಾಕಿರ್ತೀರಲ್ಲ ಅದಕ್ಕೆ ನೀರು ಹೊಡಿಬಾರ್ದು. ಒಣಗಿಸೋದಲ್ರಿ, ಆ ನೀರು ಹೊಡಿದಂಗೆ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ತೇವಾಂಶ ಮತ್ತು ಅದಕ್ಕೆ ತಿನ್ನಕ್ಕೆ ಆಹಾರ ಇರ್ಲದಕ್ಕೆ ಇಲ್ಲಿ ಒಳಗಡೆ ಬರ್ತೈತೆ. ಅದು ಒಳಗಡೆ ಅಷ್ಟೇ ನೀರು ಹಾಕ್ಬೇಕು. ಗೌಡ್ರ ಇದೆಲ್ಲ ನಮಗೆಲ್ಲಾ ವಿಧಾನಗಳನ್ನ ಹೇಳಿದ್ರಿ, ಹೆಂಗ ಹುಳದ ಗೊಬ್ಬರವನ್ನ ಹೆಂಗ್ ತಯಾರು ಮಾಡ್ಬೇಕು ಅಂತ. ಈಗ ಇನ್ನುಳಿದ ರೈತರು, ಕೆಲವು ರೈತರು ಏನ್ ಮಾಡ್ತಾರ, ಪಿಟ್ಸ್ ಅನ್ನ ತಯಾರು ಮಾಡ್ತಾರ, ಮುಂದ ಗೊಬ್ಬರವನ್ನ ತಯಾರು ಮಾಡೋದಿಲ್ಲ. ಈಗ ಅಂತ ರೈತರಿಗೆ ನೀವು ಏನ್ ಹೇಳಿಕೆ ಬಯಸ್ತೀರಿ? ಸರ್ ರೈತರು ಅಂತಂದ್ರೆ ಬಹಳಷ್ಟು ಜನ ರೈತರು ಹಂಗಾಗೆ ಹಿಂದುಳಿದಾರ. ಈಗ ರೈತರು ಯಾರು ಕೃಷಿ ಒಳಗೆ ಏನು ಲಾಭನೇ ಇಲ್ಲ ಅಂತೇಳಿ ಇದ್ದಿದ್ದು ಹೊಲನ ಬೇರೆದವ್ರಿಗೆ ಹಾಕಿ ಹೋಗುವಂಥ ಪರಿಸ್ಥಿತಿ ಒಳಗದಾರ. ಅವ್ರು ಯಾಕಂತಂದ್ರೆ ಅದು ಹೇಳಿದ ಕೆಲಸವನ್ನು ಸರಿಯಾಗಿ ಮಾಡ್ಕೊಳ್ಳಾರ್ಕ ಅವ್ರು ಹಿಂದುಳಿದಾರ್ರಿ. ಒಂದೇನಂತಂದ್ರೆ ಇದಕ್ಕೆ ಮಾಡಬೇಕು ಅಂತಂದ್ರೆ ನಾ ಮಾಡ್ತೀನಿ ಅನ್ನುವಂಥದ್ದು ಒಂದು ಛಲ ಇರಬೇಕು. ಆ ಛಲ ಇದ್ದವನಿಗೆ ಮಾತ್ರ ಇದು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಅನುಭವದ ಪ್ರಕಾರ ಗೊತ್ತಾಗಿದೆ. ಬಾಯಿ ಮೊಸರ. ಹೌದೌದು ಸರ್. ಅಳವಡಿಸ್ಕೊಂಡ್ರೆ ನೀವು ಮಾಡ್ಲೇಬೇಕು ಅಂತಂದ್ರೆ ಅವಾಗ ಸಗಣಿ ಅಥವಾ ಕಸ ಅಥವಾ ನೀರು ಅವು ಇಲ್ಲ ಅಂದ್ರೂ ಕೂಡ ಇದ್ದಲ್ಲಿಂದ ಬಂದು ಅಲ್ಲಿ ಅವು ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಇಲ್ಲಿವರೆಗೆ ಹೊಸದಾಗಿ ಎರೆಹುಳದ ಗೊಬ್ಬರವನ್ನು ಹೆಂಗ್ ತಯಾರು ಮಾಡಬೇಕು ಅದ್ರ ಬಗ್ಗೆ ಎಲ್ಲಾ ಸವಿಸ್ತಾರವಾದಂತ ಸಲಹೆಗಳನ್ನ ರೈತರಿಗೆ ತಿಳಿಸಿಕೊಟ್ರಿ. ಅದರ ಸಲುವಾಗಿ ವೈಪ್ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಹಾಗೂ ಡಿಜಿಟಲ್ ಗ್ರೀನ್ ಸಂಸ್ಥೆ ವತಿಯಿಂದ ತಮಗೆ ಧನ್ಯವಾದಗಳು. ನಮಸ್ಕಾರ.